ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್. ಹೌದು, ಬಹಳ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಯುವನಿಧಿ ಬರುತ್ತಾ ಇಲ್ವಾ ಅನ್ನುವ ಗೊಂದಲದಲ್ಲಿದ್ರು. ಆದ್ರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಹೌದು, ಬಹಳ ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಕ್ರೆಡಿಟ್ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಯಾವ ತಿಂಗಳ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಎಷ್ಟು ಕ್ರೆಡಿಟ್ ಆಗಿದೆ ಮತ್ತು ಅದೇ ರೀತಿಯಾಗಿ ವೆಬ್ಸೈಟ್ ನಲ್ಲಿ ಫೆಬ್ರವರಿ ಸ್ಟೇಟಸ್ ಅನ್ನು ಸಹ ಅಪ್ಡೇಟ್ ಮಾಡಲಾಗಿದೆ. ಈ ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಎನ್ನುವ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೆಯದಾಗಿ ಹಣ ಕ್ರೆಡಿಟ್ ಆಗಿರುವ ಬಗ್ಗೆ ನೋಡೋದಾದ್ರೆ, ಇವತ್ತು ಅಂದ್ರೆ ಮಾರ್ಚ್ 25 11 ಗಂಟೆಯಿಂದ ಬಹಳ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತಾ ಇದೆ. ಸೊ ನೀವಿಲ್ಲಿ ಕ್ರೆಡಿಟ್ ಆಗಿರುವಂತಹ ಪ್ರೂಫ್ನ ಸಹ ನೋಡಬಹುದು. ಇಲ್ಲಿ ನೋಡೋದಾದ್ರೆ ಈ ವಿದ್ಯಾರ್ಥಿಗೆ ಬಂದು ಸರಿಸುಮಾರು 12 ಗಂಟೆ 30 ನಿಮಿಷಕ್ಕೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವಿಲ್ಲಿ ನೋಡ್ಬೋದು, ಇನ್ನೊಬ್ಬ ವಿದ್ಯಾರ್ಥಿಗೂ ಸಹ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಇದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಸುಮಾರು 11 ಗಂಟೆಯಿಂದ ಹಣ ಬಂದು ಕ್ರೆಡಿಟ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆ ಮತ್ತು ಕೆಲವೊಬ್ಬರಿಗೆ ಯಾವುದೇ ರೀತಿಯಾಗಿ ಮೆಸೇಜ್ ಬರ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ನಿಮಗೂ ಸಹ ಹಣ ಕ್ರೆಡಿಟ್ ಆಗಿರುತ್ತೆ. ಒಮ್ಮೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 3000 ಬಂದು ಕ್ರೆಡಿಟ್ ಆಗಿದೆ. ನಿಮ್ಗೆ ಏನಾದರೂ 3000 ಗಿಂತ ಜಾಸ್ತಿ ಬಂದು ಕ್ರೆಡಿಟ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಎಷ್ಟು ಕ್ರೆಡಿಟ್ ಆಗಿದೆ ಅಂತ. ಸೊ ಈಗ ಈ ಕ್ರೆಡಿಟ್ ಆಗಿರುವಂತಹ ಹಣ ಯಾವ ತಿಂಗಳ ಹಣ ಅಂತ ನೋಡೋದಾದ್ರೆ, ಸೊ ಈ ಕ್ರೆಡಿಟ್ ಆಗಿರುವಂಥ ಅಮೌಂಟ್ ಬಂದು ಜನವರಿ ಮಂತ್ನ ಅಮೌಂಟ್ ಆಗಿರುತ್ತೆ. ಸೊ ಈಗಾಗಲೇ ಡಿಸೆಂಬರ್ ಮಂತ್ನ ಅಮೌಂಟ್ ಜನವರಿಯಲ್ಲಿ ಕ್ರೆಡಿಟ್ ಆಗಿತ್ತು. ಸೊ ಈಗ ಜನವರಿ ಅಮೌಂಟ್ ಬಂದು ಮಾರ್ಚ್ನಲ್ಲಿ ಕ್ರೆಡಿಟ್ ಆಗಿದೆ. ಸೊ ಇದೇ ರೀತಿಯಾಗಿ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬರಬೇಕಾಗಿದೆ. ಸೊ ಇನ್ನು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡೋದಾದ್ರೆ, ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡಲು ಸೇವಾ ಸಿಂಧು ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಸೇವಾ ಸಿಂಧು ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಈ ರೀತಿಯಾಗಿ ನಿಮಗೆ ಸೇವಾ ಸಿಂಧುನ ಮೆನು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣುವ ಅಪ್ಲೈ ಫಾರ್ ಸರ್ವಿಸಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ವಿ ಆಲ್ ಅವೈಲಬಲ್ ಸರ್ವಿಸಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಕಾಣುವಂತಹ ಸರ್ಚ್ ಬಾಕ್ಸ್ನಲ್ಲಿ ಯುವ ಅಂತ ಸರ್ಚ್ ಮಾಡಿ, ನಂತರ ನಿಮಗೆ ಈ ರೀತಿಯಾಗಿ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ 3 ಆಪ್ಷನ್ ಸಿಗುತ್ತೆ. ಈಗ ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾ ಇರೋದ್ರಿಂದ 3ನೇ ಆಪ್ಷನ್ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡುವ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಯುವನಿಧಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಮಂತ್ ಅಂತ ಇದೆ. ಇಲ್ಲಿ ನೀವು ಯಾವ ಮಂತ್ನ ಸ್ಟೇಟಸ್ ಅನ್ನು ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಜನವರಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮಂತ್ ಸೆಲೆಕ್ಟ್ ಮಾಡಿದ ನಂತರ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನಿಮ್ಮ ಡೀಟೇಲ್ಸ್ ಆಟೋ ಫೆಚ್ ಆಗಿ ಈ ರೀತಿಯಾಗಿ ಶೋ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ. ನಂತರ ಪೇಮೆಂಟ್ ಸ್ಟೇಟಸ್ ಇನ್ನೂ ಬ್ಲ್ಯಾಂಕ್ ಆಗಿದೆ. ಅದೇ ರೀತಿಯಾಗಿ ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ ಅಂತ ಡೇಟನ್ನು ಕೊಟ್ಟಿದ್ದಾರೆ. ಸೊ ಈ ಜನವರಿ ಅಮೌಂಟ್ ಇವತ್ತು ಬಂದು ಕ್ರೆಡಿಟ್ ಆಗಿದ್ರೂ ಸಹ ಇನ್ನು ಸ್ಟೇಟಸ್ನಲ್ಲಿ ಯಾವುದೇ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಈ ಜನವರಿ ತಿಂಗಳ ಪೇಮೆಂಟ್ ಡೀಟೇಲ್ಸ್ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಸೊ ಮುಂದೆ ಈ ಪೇಮೆಂಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾರೆ. ಸೊ ಇದೇ ರೀತಿಯಾಗಿ ನಾವು ಫೆಬ್ರವರಿ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸಹ ಸೇಮ್ ಜನವರಿ ತಿಂಗಳ ಸ್ಟೇಟಸ್ನಂತೆಯೇ ಫೆಬ್ರವರಿ ತಿಂಗಳ ಸ್ಟೇಟಸ್ನೂ ಸಹ ಇನ್ನೂ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿಲ್ಲ. ಒಮ್ಮೆ ಈ ಪೇಮೆಂಟ್ಸ್ ಡೀಟೇಲ್ಸ್ ಅಪ್ಡೇಟ್ ಆದ ನಂತರ ನಾವು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೇವೆ. ಆಗ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ನೀವೇನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಹೊಸದಾಗಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈ ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆನಾ ಅಥವಾ ನಿಮ್ಮ ಅಪ್ಲಿಕೇಶನ್ ಇನ್ನೂ ಪೆಂಡಿಂಗ್ ಇದೆನಾ ಅಂತೇಳಿ ಈ ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ಶೋ ಆಗುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯುವನಿಧಿ ಹಣ ಬರಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಮಾರ್ಚ್ 25 ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನೀವು ಸೆಲ್ಫ್ ಡಿಕ್ಲೇರೇಷನನ್ನು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಇವತ್ತೇ ಸೆಲ್ಫ್ ಡಿಕ್ಲೇರೇಷನನ್ನು ಸಬ್ಮಿಟ್ ಮಾಡಿ. ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟ್ ಮಾಡಬೇಕು ಅನ್ನುವ ಕಂಪ್ಲೀಟ್ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ ಮತ್ತು ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ನೀವು ಆ ವಿಡಿಯೋನ ನೋಡಿ
ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿ. ಸೊ ಇದಿಷ್ಟು ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.